ಹೈ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿ.ಟಿ.ಯು ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಬಿಗ್ ನ್ಯೂಸ್, ಒಂದು ಹೊಸ ಬದಲಾವಣೆ, ಬಿಗ್ ಅಪ್ಡೇಟ್ ಕೂಡ ತಂದಿದ್ದಾರೆ ವಿ.ಟಿ.ಯು ವಿದ್ಯಾರ್ಥಿಗಳಿಗೆ. ವಿ.ಟಿ.ಯು ವಿ.ಸಿ ಅವರು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಈಗ ಈ ಹಿಂದೆ ಏನಿತ್ತು ಅಂದರೆ ವಿ.ಟಿ.ಯು ವಿದ್ಯಾರ್ಥಿಗಳಿಗೆ ರೂಲ್ಸ್ ಇತ್ತು. ಯಾರೆಲ್ಲ ವಿ.ಟಿ.ಯು ವಿದ್ಯಾರ್ಥಿಗಳು ಇದ್ರೆ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ರೂಲ್ಸ್ ಇತ್ತು ಏನಂದ್ರೆ ಇಂಟರ್ನ್ಶಿಪ್ ಕಡ್ಡಾಯ. ಇಂಟರ್ನ್ಶಿಪ್ ಅನ್ನು ಕೂಡ ಕಡ್ಡಾಯವಾಗಿ ನೀವು ಮಾಡಬೇಕಾಗುತ್ತೆ. 5th ಸೆಮಿಸ್ಟರ್ 7th ಸೆಮಿಸ್ಟರ್ ನಿಮಗೆ ಯಾವಾಗಾದ್ರೂ ಇಂಟರ್ನ್ಶಿಪ್ ನ ಕಂಡಕ್ಟ್ ಮಾಡ್ತಾ ಇದ್ರು ಆಫ್ಟರ್ 5th ಸೆಮಿಸ್ಟರ್ ಕಡ್ಡಾಯವಾಗಿ ವಿದ್ಯಾರ್ಥಿಗಳು ಮಾಡಬೇಕಿತ್ತು. ಈಗ ಹೊಸ ಅಪ್ಡೇಟ್ ತಂದಿದ್ದಾರೆ ವಿ.ಟಿ.ಯು ಅವರು. ಇಂಟರ್ನ್ಶಿಪ್ ಕಡ್ಡಾಯ ಕ್ಯಾನ್ಸಲ್ ಮಾಡಿದ್ದಾರೆ. ಇಂಟರ್ನ್ಶಿಪ್ ಇನ್ ಮುಂದೆ ಕಡ್ಡಾಯ ಇಲ್ಲ. ಅದರ ಬದಲು ಏನ್ ಮಾಡಿದ್ದಾರೆ ಅಂದ್ರೆ ಕೌಶಲ್ಯ ಅಭಿವೃದ್ಧಿ ಕೋರ್ಸ್ ಅಂತ ಹೊಸದಾಗಿ ವಿ.ಟಿ.ಯು ಅವರೇ ಕೋರ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಕೋರ್ಸ್ ಹೆಸರು ಬಂದ್ಬಿಟ್ಟು ಕೌಶಲ್ಯ ಅಭಿವೃದ್ಧಿ ಕೋರ್ಸ್ಗಳು ಅಂತ. ಪಠ್ಯದ ಜೊತೆಗೆ ಕೋರ್ಸ್ ಅನ್ನು ಕೂಡ ಮಾಡಬೇಕಾಗುತ್ತೆ. ನೀವು ಇನ್ ಕೇಸ್ ನೀವು ಸಿಲೆಬಸ್ ನಿಮ್ಮ ಹೇಗೆ ಸೆಮ್ ಇರುತ್ತೆ, ಸೆಮ್ ಜೊತೆ ನೀವು ಬೇಕಾದ್ರೆ ಈ ಕೋರ್ಸ್ ಅನ್ನು ಕೂಡ ಮಾಡಬಹುದು. ನೀವು ಇಂಟರ್ನ್ಶಿಪ್ಗೋಸ್ಕರ ಒದ್ದಾಡಬೇಕು ಅವಶ್ಯಕತೆ ಇಲ್ಲ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ವಿ.ಟಿ.ಯು ವಿ.ಸಿ ಅವರು ಏನು ಹೇಳಿದ್ದಾರೆ ನೋಡೋಣ. ನಮ್ಮ ಗುರಿ ಕೌಶಲ್ಯ, ನಮ್ಮ ಗುರಿ ಏನಂದ್ರೆ ಕೌಶಲ್ಯ ಅಭಿವೃದ್ಧಿ, ಸ್ಕಿಲ್ ನ ಡೆವಲಪ್ಮೆಂಟ್ ಮಾಡೋದು ನಮ್ಮ ಗುರಿ ಆಗಿರುತ್ತೆ. ಹಾಗಾಗಿ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಇದರಿಂದ ಏನಾಗುತ್ತೆ ಅಂದ್ರೆ ಬೇಗನೆ ಡಿಗ್ರಿ ಮುಗಿಸಬಹುದು. ಮೇ ತಿಂಗಳ ಒಳಗಡೆ ನೀವು ಡಿಗ್ರಿನ ಮುಗಿಸ್ಕೋಬಹುದು. ಫೈನಲ್ ಇಯರ್ಸ್ ಅವರು ಬೇರೆ ವಿದ್ಯಾರ್ಥಿಗಳು ಕೂಡ ಬೇಗ ಮುಗಿಸಬಹುದು. ಅದೇ ರೀತಿ ಡಿಗ್ರಿ ಮುಗಿದ ತಕ್ಷಣ ಅವರಿಗೆ ಜಾಬ್ ಮಾರ್ಕೆಟ್ಗೆ ಹೋಗೋದಕ್ಕೆ ಈಸಿ ಆಗುತ್ತೆ. ಸ್ಕಿಲ್ ಡೆವಲಪ್ಮೆಂಟ್ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಬೇಗ ಅವರು ಜಾಬ್ ಮಾರ್ಕೆಟ್ಗೆ ಹೋಗ್ತಾರೆ. ಸ್ಕಿಲ್ ಕೂಡ ಇಂಪ್ರೂವ್ಮೆಂಟ್ ಆಗಿರುತ್ತೆ ಅಂತ ಹೇಳಿ ವಿ.ಟಿ.ಯು ವಿ.ಸಿ ಅವರು ಹೇಳಿದ್ದಾರೆ. ಏನಾಗಿದೆ ಅಂದ್ರೆ ಇಂಟರ್ನ್ಶಿಪ್ ಬಂದ್ಬಿಟ್ಟು ಕಡ್ಡಾಯ ಬಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ವಿ.ಟಿ.ಯು ಅವರೇ ಕೋರ್ಸ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಅದನ್ನ ಮಾಡ್ಕೊಂಡು ಹೋಗ್ಬೋದು. ಇಂಟರ್ನ್ಶಿಪ್ಗೋಸ್ಕರ ಒದ್ದಾಡೋ ಅವಶ್ಯಕತೆ ಇಲ್ಲ. ವರ್ಷ ಏನಾಗುತ್ತೆ ಅಂದ್ರೆ 80,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಂಟರ್ನ್ಶಿಪ್ಗೋಸ್ಕರ ಒದ್ದಾಡ್ತಾರೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅವಕಾಶ ಚಾನ್ಸಸ್ ಸಿಗೋದಿಲ್ಲ, ಇಂಟರ್ನ್ಶಿಪ್ ಸಿಗೋದಿಲ್ಲ, ಸಮಸ್ಯೆ ಆಗುತ್ತೆ. ಈಗ ಈ ಕೋರ್ಸ್ ಅನ್ನು ಮಾಡೋದ್ರಿಂದ ನಿಮಗೆ ಬೇಗ ಇಂಜಿನಿಯರಿಂಗ್ ಮುಗಿದ ತಕ್ಷಣ ನೀವು ಫುಲ್ ತಯಾರಿ ಆಗ್ತೀರಾ, ಆರಾಮಾಗಿ ಜಾಬ್ ನ ತೆಗೆದುಕೊಳ್ಳಬಹುದು ಅಂತ ಹೇಳಿದ್ದಾರೆ. ಇದು ಕೆಲವೊಂದು ರೂಲ್ಸ್ ಗಳು ಕೂಡ ಇದಾವೆ, ನಿಯಮಗಳು ಕೂಡ ಇದಾವೆ. ಮೇನ್ ಥಿಂಗ್ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಆಗಬೇಕು, ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಆಗಬೇಕು. ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಜನವರಿ 31st ಲಾಸ್ಟ್ ಡೇಟ್ ಆಗಿರುತ್ತೆ. ಅದಕ್ಕೆ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ಇದನ್ನ SEC ಅಂತ ಕರೀತಾರೆ, SEC ಅಂತ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇದೆ ಜನವರಿ 31st. ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ಇದು ಹೇಗಿರುತ್ತೆ ಅಂದ್ರೆ ಸೇಮ್ ಇಂಟರ್ನ್ಶಿಪ್ಗೆ ಎಷ್ಟು ಕ್ರೆಡಿಟ್ಸ್ ಇತ್ತು ಅದೇ ರೀತಿ ಇದಕ್ಕೆ ಕ್ರೆಡಿಟ್ಸ್ ಇರುತ್ತೆ. ಅದನ್ನ ಡಿವೈಡ್ ಆಗಿರುತ್ತೆ. ವಿದ್ಯಾರ್ಥಿಗಳು ಇಂಟರ್ನ್ಶಿಪ್ಗೆ 15 ಕ್ರೆಡಿಟ್ಸ್ ಇದ್ರೆ ಇದು ಡಿವೈಡ್ ಆಗಿರುತ್ತೆ. ವಿದ್ಯಾರ್ಥಿಗಳು ಮಾಡಬಹುದು. ಇದು ನಿಮ್ಮ ಆಯ್ಕೆ, ವಿದ್ಯಾರ್ಥಿಗಳ ಆಯ್ಕೆ. ವಿದ್ಯಾರ್ಥಿಗಳು ಇದನ್ನ ಕಡ್ಡಾಯವಾಗಿ ಮಾಡಬೇಕು ಅಂತ ಇಲ್ಲ. ಬಟ್ ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ ಕಡ್ಡಾಯ ಇದೆ. ಇಂಟರ್ನ್ಶಿಪ್ ಬದಲು ಇದನ್ನ ಮಾಡಬೇಕು. ನೀವು ಇದನ್ನ ಮಾಡಕ್ ಆಗೋದಿಲ್ಲ, ನಾವು ಇದನ್ನ ಮಾಡೋದಿಲ್ಲ ಅಂದ್ರೆ ಇಂಟರ್ನ್ಶಿಪ್ ಕೂಡ ಮಾಡಬಹುದು. ಅದು ನಿಮ್ಮ ಆಪ್ಷನ್ ಇದೆ. ಇಂಟರ್ನ್ಶಿಪ್ ನಿಮ್ಗೆ ಗೊತ್ತಿರೋ ಹಾಗೆ ಆಫ್ಟರ್ 5th ಸೆಮ್ ನೀವು ಮಾಡ್ತೀರಾ. ಬಟ್ ಇದನ್ನ ನೀವು ನಿಮ್ಮ ಅಕಾಡೆಮಿಕ್ಸ್ ಮುಗಿಯವರೆಗೂ ನಿಮಗೆ ಲಿಮಿಟ್ ಇರೋದಿಲ್ಲ. ನಿಮ್ಮ ಅಕಾಡೆಮಿಕ್ಸ್ ಮುಗಿಯವರೆಗೂ ನೀವು ನಿಧಾನಕ್ಕೆ ಮುಗಿಸ್ಕೊಂಡು ಹೋಗ್ಬೇಕು. ನಿಯಮಗಳನ್ನು ಕೂಡ ಅದ್ರ ಬಗ್ಗೆ ನೀವು ನೋಡಬಹುದು. ಒಟ್ಟಾರೆ ರಿಜಿಸ್ಟ್ರೇಷನ್ ಕಡ್ಡಾಯ ಆಗಿರುತ್ತೆ. ಜನವರಿ 31st ಒಳಗೆ ನೀವು ರಿಜಿಸ್ಟ್ರೇಷನ್ ಆಗಬೇಕು. ಇದು ಹೊಸ ನ್ಯೂಸ್. ಸ್ಕಿಲ್ ಡೆವಲಪ್ಮೆಂಟ್ ಮಾಡಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿದ್ದಾರೆ. ಇಂಟರ್ನ್ಶಿಪ್ ಅಂತ ಒದ್ದಾಡೋ ಬದಲು ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳಿ ವಿ.ಟಿ.ಯು ವಿ.ಸಿ ಅವರು ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಕಾಲೇಜ್ ವಿ.ಟಿ.ಯು ವೆಬ್ಸೈಟ್ ನ ನೋಡಿ.